ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಭಾವನೆ ಉಂಟು, ಅವರ ಸೀಕ್ರೆಟ್, ರಹಸ್ಯ, ಸಂದೇಶಗಳೇನು, ಮನಸ್ಸಿನಲ್ಲಿ ಅವರ ಯಾವ ಭಾವನೆಯನ್ನು ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ, ಯಾವುದನ್ನು ಹೇಳ್ತಾ ಇಲ್ಲ, ನಿಜವಾಗಿಯೂ ಅವರ ಮನಸ್ಸಿನಲ್ಲಿ ಇರೋದು ಏನು, ನಿಮ್ಮ ಬಗ್ಗೆ ಪ್ರೀತಿ ಉಂಟಾ ಅಥವಾ ಏನಾದರೂ ಸಿಟ್ಟು ಮಾಡ್ಕೊಂಡಿದ್ದಾರಾ, ಈ ರಿಲೇಷನ್ಶಿಪ್ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ, ಇಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಉಂಟಾ, ಹಾಗಾದರೆ ಸಮಸ್ಯೆ ಯಾವಾಗ ಸರಿ ಹೋಗ್ಬೋದು ನೋಡುವ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು, ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಪರ್ಸ್ನಲ್ ರೀಡಿಂಗ್ ಅಂತ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಪರ್ಸ್ನಲ್ ರೀಡಿಂಗ್ ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಅಲ್ಲಿ ನಾನು ನಿಮಗೆ ರೀಡಿಂಗ್ ಮಾಡಿಬಿಟ್ಟು ಪರಿಹಾರ ಕೂಡ ಹೇಳ್ತೇನೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಹಾಕಿ. ಹಾಗೆಯೇ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ, ಅದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ. ನಿಮ್ಮ ಪ್ರೀತಿಯಲ್ಲಿ ಅಡೆತಡೆಗಳು ಇದ್ದಾಗ ಅಥವಾ ನಿಮ್ಮ ವ್ಯಕ್ತಿ ಹೇಳಿದ ಮಾತು ಕೇಳ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ ಅಂದಾಗ ಅದು ಬ್ರಾಸ್ಲೈಟ್ ಎನರ್ಜಿ ಪಾಸ್ ಮಾಡಿಕೊಡ್ತೇನೆ. ಅದು ನಿಮ್ಮ ನಡುವೆ ಪ್ರೀತಿ ಅಟ್ರಾಕ್ಷನನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿರುವಂತಹ ಅಡೆತಡೆಗಳಿರ್ಬೋದು, ಥರ್ಡ್ ಪಾರ್ಟಿ ಎನರ್ಜೀಸ್ ಇರ್ಬೋದು, ಸೊ ಎಲ್ಲನೂ ದೂರ ಆಗುತ್ತೆ. ಕಮೆಂಟಲ್ಲಿ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಬೇಕು ಅಂದರೆ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಅಂತ ಹಾಕಿ, ಅಥವಾ ಪರ್ಸ್ನಲ್ ಲೀಡಿಂಗ್ ಬೇಕು ಅಂದರೆ ಪರ್ಸ್ನಲ್ ಲೀಡಿಂಗ್ ಅಂತ ಹಾಕಿ. ನಾನು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕಾಗುತ್ತೆ. ಇದು ಜನರಲ್ ಲೀಡಿಂಗ್ ಆಗಿದ್ದರೆ ಪ್ರಾರ್ಥನೆ ಮಾಡಿ, ಯಾವ್ದು ನಿಮಗೆ ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಅನ್ವಯ ಆದರೆ ಅನ್ವಯ ಆಯಿತು ಅಂತ ಹೇಳಿ ಪಾಸಿಟಿವ್ ಆಗಿರಿ. ನೋಡುವ ನಿಮ್ಮ ವ್ಯಕ್ತಿಯ ಮನಸ್ಸಿನ ಮಾತೇನು ಅಂತ. ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಳ್ಳಿ, ಪಾಸಿಟಿವ್ ಆಗಿರಿ, ಕಣ್ಣೀರು ಹಾಕಬೇಡಿ. ಸೊ ಎಸ್, ಇಲ್ಲಿ ಕೆಲವರು ಮದುವೆ ಆಗದವರು ಇದ್ದೀರಾ, ಮತ್ತು ಕೆಲವರು ಮದುವೆ ಆದವರು ರಿಲೇಷನ್ಶಿಪ್ಪಲ್ಲಿ ಇದ್ದವರು ಇದ್ದೀರಾ. ಇಲ್ಲಿ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನಂದರೆ, ಅವರು ನಿಮ್ಮ ಜೊತೆ ಇರುವಾಗ ತುಂಬ ಖುಷಿಯಾಗಿರ್ತಾರೆ. ನಿಮ್ಮ ಜೊತೆ ಮಾತನಾಡುವಾಗಲೂ ಅದನ್ನು ಅವರು ನಿಮ್ಮ ಜೊತೆ ಹೇಳಿರ್ಬೋದು ಅಥವಾ ಹೇಳದೇ ಇರ್ಬೋದು. ಬಟ್ ಇಲ್ಲಿ ಕೆಲವೊಂದು ಮನಸ್ತಾಪಗಳು ಬಂದಿವೆ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನಿಂದಾಗಿ ಬೇರೆ ಯಾರದ್ದೋ ಮಾತು ಕೇಳಿ ಯಾರದ್ದೋ ವ್ಯಾಮೋಹಕ್ಕೆ ಬಿದ್ದು ಅಥವಾ ಸಂಮೋಹನಕ್ಕೆ ಒಳಗಾಗಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಥವಾ ದೂರ ಆಗಿರ್ಬೋದು. ಸೊ ಕೆಲವರು ಇಲ್ಲಿ ನಂಬರ್ ಬ್ಲಾಕ್ ಮಾಡಿದ್ದಾರೆ. ಬಟ್ ಇಲ್ಲಿ ಅವರಿಗೆ ಮನಸ್ಸಿನಲ್ಲಿ ಒಂದು ಫೀಲಿಂಗ್ ಉಂಟು, ನಿಮ್ಮಷ್ಟು ಯಾರು ಕೂಡ ಅವರಿಗೆ ಪ್ರೀತಿ ಕೊಡಲು ಅಥವಾ ಹೆಲ್ಪ್ ಮಾಡಲು ಅಥವಾ ಒಂದು ಸಿಚುವೇಶನಲ್ಲಿ ನಿಮ್ಮ ಜೊತೆ ನಿಲ್ಲಕ್ಕೆ ಯಾರು ಕೂಡ ಇಲ್ಲ. ಅದೇ ಥರ ಆ ವ್ಯಕ್ತಿಯ ಜೀವನದಲ್ಲಿ ಕೂಡ ಯಾರು ಕೂಡ ಇಲ್ಲ ಆ ವ್ಯಕ್ತಿಯ ಜೊತೆ ನಿಲ್ಲಕ್ಕೆ. ಸೊ ಇಲ್ಲಿ ಪ್ರತಿಯೊಂದು ವಿಷಯಕ್ಕೂ ನೀವು ಅವರಿಗೆ ತುಂಬ ಸಪೋರ್ಟಿವ್ ಆಗಿದ್ರಿ. ತುಂಬ ಅಡೆತಡೆಗಳು ಬರ್ತಾ ಉಂಟು ನಿಮ್ಮ ಜೀವನದಲ್ಲಿ, ಅದು ಬಿಸ್ನೆಸ್ ಇರ್ಬೋದು, ಪ್ರೀತಿ ಇರ್ಬೋದು, ಅಥವಾ ಎಲ್ಲಿ ಹೊತ್ತು ನಿಮಗೆ ಎಷ್ಟಕ್ಕೆ ಎನರ್ಜಿ ಕಾಣಿಸ್ತಾ ಇರ್ಬೋದು. ಅದೇ ಥರ ಇಲ್ಲಿ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗದೇ ಇರ್ಬೋದು. ನಿಮ್ಮನ್ನು ನಿಮ್ಮ ವ್ಯಕ್ತಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು, ನೀವು ಕೂಡ ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ. ಇಲ್ಲಿ ಕೆಲವೊಂದು ಸಮಯದಲ್ಲಿ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ. ನೀವಿಬ್ಬರು ಹೋದಂತಹ ಪ್ಲೇಸಸ್ ಇರ್ಬೋದು, ಅಥವಾ ನೀವಿಬ್ಬರು ನೋಡಿರೋ ಮೂವಿ ಇರ್ಬೋದು, ಅಥವಾ ಒಟ್ಟಿಗೆ ಹಾಡಿದಂತಹ ಸಾಂಗ್ ಇರ್ಬೋದು, ಎಲ್ಲನೂ ಕೆಲವೊಂದು ಸಲ ಅವರಿಗೆ ತುಂಬ ಮನಸ್ಸು ಭಾರ ಅನಿಸುತ್ತೆ. ಬಟ್ ಇಲ್ಲಿ ಒಂದು ಕರ್ಮ ಕ್ಲಿಯರೆನ್ಸ್ ಆಗಬೇಕು. ಸೊ ಹಾಗಾಗಿ ಅದು ಒಂದು ಸ್ವಲ್ಪ ಇಲ್ಲಿ ಸಮಸ್ಯೆ ಉಂಟಾಗ್ತಾ ಉಂಟು ಕೆಲವರ ಲೈಫಲ್ಲಿ. ಮತ್ತು ಕೆಲವರ ಲೈಫಲ್ಲಿ ಥರ್ಡ್ ಪಾರ್ಟಿ ಎನರ್ಜೀಸ್ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಮುಂಚಿನ ಥರ ಇಲ್ಲ, ತುಂಬ ಕಡಿಮೆ ಆಗಿದೆ. ಇಲ್ಲಿ ಅದೊಂದು ಕ್ಲಿಯರ್ ಆದರೆ ಸರಿಯಾಗುತ್ತೆ. ಮತ್ತು ನೀವು ಪಾಸಿಟಿವ್ ಆಗಿರಬೇಕು. ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನೋಡಿ. ಸೊ ಅತಿಯಾಗಿ ಕಣ್ಣೀರು ಹಾಕೋದು, ದುಃಖ ಪಡೋದು, ಅಥವಾ ಪ್ರಪಂಚನೇ ಮುಗಿದೋಯ್ತು, ನನ್ನ ಲೈಫ್ ಇಷ್ಟೇ ಅಂತ ಆ ಥರ ಎಲ್ಲ ಆಲೋಚನೆ ಮಾಡಲಿಕ್ಕೆ ಹೋಗ್ತೀರಿ. ಸೊ ಇದು ಜನರಲ್ ಲೀಡಿಂಗ್ ಆಗಿರುತ್ತೆ. ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಪರ್ಸ್ನಲ್ ಲೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಪರ್ಸ್ನಲ್ ಲೀಡಿಂಗ್ ಅಂತ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಆ ಥರ ಈ ಥರ ಅಂತ ತುಂಬ ಆಸೆ ಕನಸುಗಳನ್ನು ಕೊಟ್ಟವರವರು. ಬಟ್ ಇವಾಗ ನೀವು ಅಂದ್ಕೊಳ್ತಾ ಇದ್ದೀರಾ ಯಾವುದನ್ನು ನೆರವೇರಿಸಿಲ್ಲ, ಅಥವಾ ಅವರು ನನ್ನನ್ನು ಬಿಟ್ಟು ಹೋದರು, ನನಗೆ ಮೋಸ ಆಗ್ತಾ ಉಂಟು, ಅಥವಾ ಅವರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ, ಒಮ್ಮೆ ಸರಿ ಇರ್ತಾರೆ, ಇನ್ನೊಮ್ಮೆ ಜಗಳ ಮಾಡ್ತಾರೆ. ಇಲ್ಲಿ ನಾನು ನಿಮಗೆ ಒಂದು ಮಂತ್ರ ಹೇಳ್ತೇನೆ ಮತ್ತು ರೀಡಿಂಗ್ ಆದ ನಂತರ. ಇಲ್ಲಿ ಏನಂದ್ರೆ ಅವರ ಮನಸ್ಸು ಪದೇ ಪದೇ ಚೇಂಜ್ ಆಗ್ತಾ ಇರುತ್ತೆ. ಒಮ್ಮೆ ನಿಮ್ಮ ಕಡೆ ಬಂದರೆ ಇನ್ನೊಮ್ಮೆ ಈ ರಿಲೇಷನ್ಶಿಪ್ ಬೇಡ, ಯಾವುದೂ ಬೇಡ, ನಾನು ನನ್ನಷ್ಟಕ್ಕೆ ಎದ್ದು ಬಿಡ್ತೇನೆ, ನನಗೆ ಇದು ನೋವು ಸಾಕಾಗಿದೆ, ಅಥವಾ ಎಲ್ಲ ಒಂದು ಕಡೆ ಅವರ ಸಮಾಜಕ್ಕೆ ಮನೆಯವರಿಗೆ ಹೇಳ್ತಾ ಇರ್ಬೋದು. ಕೆಲವೊಂದು ಸಿಚುವೇಶನ್ಗಳಲ್ಲಿ ಕೆಲವರು ಮದುವೆ ಆದವರು ಕೂಡ ಇದ್ದೀರಾ. ಸೊ ಅಂದರೆ ಕೆಲವೊಂದನ್ನು
ಯಾವ ಥರ ಈ ಸಮಾಜ ತಗೊಳುತ್ತೆ ಅನ್ನೋದು. ಸೊ ನಿಮ್ಮ ಖುಷಿ ಇಲ್ಲಿ ಮುಖ್ಯ ಆಗಿರುತ್ತೆ, ನಿಮ್ಮದು ಮತ್ತು ನಿಮ್ಮದು ವ್ಯಕ್ತಿಯದ್ದು. ಸಮಾಜದ ಬಗ್ಗೆ ಆಲೋಚನೆ ಮಾಡಿದರೆ ಲೈಫಲ್ಲಿ ಏನು ಕೂಡ ಸಾಧನೆ ಮಾಡಲಿಕ್ಕೆ ಆಗಲ್ಲ, ಅಥವಾ ಏನು ಕೂಡ ನಮಗೆ ಬೇಕಿದ್ದನ್ನು ನಾವು ಪಡೆಯಲಿಕ್ಕೆ ಆಗಲ್ಲ. ಏನಕ್ಕಂದರೆ ನೀವು ಬಿದ್ರೂ ಮಾತನಾಡ್ತಾರೆ, ಎದ್ದು ನಿಂತು ಓಡಾಡಿದ್ರೂ ಮಾತನಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಲೈಫ್ ನೀವು ಸೆಲೆಕ್ಟ್ ಮಾಡಬೇಕು. ನಿಮಗೆ ಗೊತ್ತುಂಟು ನಿಮ್ಮ ಲೈಫಿಗೆ ಯಾವುದು ಒಳ್ಳೆಯದಿರುತ್ತೆ, ಯಾವುದು ಕೆಟ್ಟದ್ದು ಅಂತ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಡೆಸಿಷನ್. ಸೊ ನಿಮಗೆ ಒಳ್ಳೆಯದಾಗೋದು, ನಿಮಗೆ ಖುಷಿ ಕೊಡುವುದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ಸಮಾಜದ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಇವತ್ತು ನಿಮ್ಮ ಬಗ್ಗೆ ಮಾತನಾಡ್ಬೋದು, ನಾಳೆ ಅವರ ಮನೆಯಲ್ಲಿ ಆದಾಗ ಅದೇ ಸಿಚುವೇಶನ್ ಅವರು ಮಾತನಾಡ್ತಾರೆ, ಇಲ್ಲ ಸುಮ್ಮನೆ ಇರ್ತಾರೆ. ಸೊ ಹಾಗಾಗಿ ಯಾರೇ ಏನೇ ನಿಮ್ಮ ಬಗ್ಗೆ ಜಡ್ಜ್ ಅಂದರೆ ಇಲ್ಲಿ ಕೆಲವರಿಗೆ ಇಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಯಾರದ್ದೇ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಜಾಸ್ತಿ ಹೋಗಬೇಡಿ. ಸೊ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಮನೆಯವರನ್ನು ನೀವು ಪ್ರೀತಿಸಿ, ನಿಮ್ಮ ಪ್ರೀತಿಯನ್ನು ನೀವು ಪ್ರೀತಿಸಿ. ಸೊ ಎಲ್ಲನೂ ಆವಾಗ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ, ಆದಷ್ಟು ಸಮಾಧಾನದಿಂದ ಇರಿ. ರ್ಯಾಶ್ ಆಗಿ ನಿಮ್ಮ ಜೊತೆ ಅಂದರೆ ನಿಮ್ಮ ಜೊತೆ ನೀವು ನಡ್ಕೊಳ್ಬೇಡಿ. ಸೊ ಲೈಫ್ ಮುಗ್ದೋಯ್ತು, ಇಷ್ಟೇ ನನ್ನ ಲೈಫ್ ಅಂತ. ಸೊ ನಿಮ್ಮ ವ್ಯಕ್ತಿ ಜೊತೆನೂ, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಸೊ ಅವ್ರು ಕಾಲ್ ಮಾಡಿದ್ರಾ, ಮಾತನಾಡಿ, ಮೀಟ್ ಆಗ್ತಾರಾ, ಸೊ ಮೀಟ್ ಆಗಿ ಸಮಾಧಾನದಿಂದಿರಿ. ಒಮ್ಮೆಲೆ ರ್ಯಾಶ್ ಆಗಿ ಮಾತನಾಡಲಿಕ್ಕೆ ಹೋಗಬೇಡಿ. ಹಾಗೆಯೇ ತಪ್ಪು ನಿರ್ಧಾರಗಳನ್ನು, ತಪ್ಪು ಮಾತುಗಳನ್ನು ರ್ಯಾಶ್ ಆಗಿ ಒಂದು ಕೆಟ್ಟ ಸಮಯದಲ್ಲಿ ಅಥವಾ ಒಂದು ಮನಸ್ಸು ಸರಿಯಿಲ್ಲದ ಸಮಯದಲ್ಲಿ ನಾವು ತಗೊಳ್ಳುವಂತಹ ಎಷ್ಟೋ ನಿರ್ಧಾರಗಳು ನಮ್ಮ ಇಡೀ ಲೈಫನ್ನು ಸ್ಪಾಯ್ಲ್ ಮಾಡುತ್ತೆ. ಪ್ರೀತಿ ಮಾಡಿದ್ದೀರಾ, ಆ ಪ್ರೀತಿ ಉಳಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಅದು ಬಿಟ್ಟು ಲೈಫೇ ಮುಗ್ದೋಯ್ತು ಹಾಗೆ ಹೀಗೆ ಅಂತ ಆಲೋಚನೆ ಮಾಡಬೇಡಿ. ಆದಷ್ಟು ನಿಮ್ಮನ್ನು ನೀವು ಪ್ರೀತಿಸಿ. ಮತ್ತೆ ನೋಡಿ, ಯಾರದ್ದೋ ಸಿಟ್ಟನ್ನು ಯಾರ್ಯಾರೋ ಮೇಲೆ ತೋರಿಸ್ಬೇಡಿ. ಸೊ ವಸ್ತುಗಳ ಮೇಲೆ ಇರ್ಬೋದು, ಮನೆಯವರ ಮೇಲೆ ಇರ್ಬೋದು, ನಿಮ್ಮ ಮೇಲೆ ನೀವೇ ನನ್ನ ಲೈಫ್ ಇಷ್ಟೇ, ನಾನು ಅಂದ್ಕೊಂಡಿದ್ದು ಏನೂ ಆಗಲ್ಲ, ನಾನು ಬಯಸಿದ್ದು ಏನೂ ಸಿಗಲ್ಲ, ಆ ಥರ ಎಲ್ಲ ಆಲೋಚನೆ ಮಾಡಬೇಡಿ. ಪಾಸಿಟಿವ್ ಆಗಿರಿ. ಸೊ ಲಾ ಆಫ್ ಅಟ್ರಾಕ್ಷನ್ ನಾನು ಪ್ರತಿ ಬಾರಿ ಹೇಳ್ತೀನಿ, ಏನು ಹೇಳುತ್ತೆ, ನಿಮಗೆ ಏನು ಬೇಕು ಅದು ಆಕರ್ಷಿಸುವ ಶಕ್ತಿ ನಿಮ್ಮಲ್ಲೇ ಉಂಟು. ನೋಡಿ, ನೆಗೆಟಿವ್ ಆಗಿ ಇಲ್ಲ ನನಗೆ ಸಿಗಲ್ಲ, ನನ್ನ ಲೈಫ್ ಇಷ್ಟೇ, ಇಲ್ಲಪ್ಪ ನನ್ನ ಜೀವನದಲ್ಲಿ ನಾನು ಬಯಸಿದ್ದು ಏನೂ ಸಿಕ್ಕಿಲ್ಲ, ಎಲ್ಲ ಸುಳ್ಳು, ಎಲ್ಲ ಮೋಸ. ಸೊ ಹಾಗೆ ಹೇಳಬೇಡಿ, ಎಲ್ಲನೂ ಸಿಗುತ್ತೆ, ನಾನು ಬಯಸಿದ್ದು ನನಗೆ ಸಿಗುತ್ತೆ, ನನಗೆ ಕಾನ್ಫಿಡೆನ್ಸ್ ಉಂಟು, ನನಗೆ ನನ್ನ ಡಿವೈನ್ ಏಂಜಲ್ಸ್ ಮೇಲೆ ಕಾನ್ಫಿಡೆನ್ಸ್ ಉಂಟು, ನನಗೆ ನಾನು ನಂಬುವಂತಹ ದೇವರ ಮೇಲೆ ನಂಬಿಕೆ ಉಂಟು. ಸೊ ಆ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ. ಎಲ್ಲನೂ ನಿಮ್ಮ ಕಡೆ ಬರುತ್ತೆ, ಎಲ್ಲನೂ ನಿಮ್ಮ ಕಡೆ ಆಕರ್ಷಣೆಯಾಗುತ್ತೆ. ಹಾಗೆಯೇ ಪದೇ ಈ ಒಂದು ಮಂತ್ರವನ್ನು ಹೇಳ್ತಾ ಬನ್ನಿ. ಸೊ ನಿಮ್ಮ ಪ್ರೀತಿಯಲ್ಲಿರುವಂಥ ಸಮಸ್ಯೆ ದೂರ ಆಗ್ತಾ ಬರುತ್ತೆ, ಅಡೆತಡೆಗಳು ದೂರ ಆಗುತ್ತೆ. ಕ್ಲೀಮ್ 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 ಎಷ್ಟು ಸಾಧ್ಯನೋ ಅಷ್ಟು ಬಾರಿ ಹೇಳಿ. 108 ಬಾರಿ ಹೇಳ್ತೀರಾ, 41 ಬಾರಿ ಹೇಳ್ತೀರಾ, 1008 ಬಾರಿ ಹೇಳ್ತೀರಾ ದಿನಕ್ಕೆ. ಅದು ನಿಮ್ಮ ಅನುಕೂಲ. ನಿಮಗೆ ಯಾವಾಗ ಫ್ರೀ ಇರುತ್ತೆ ಆ ಟೈಮ್ನಲ್ಲಿ ಹೇಳ್ತಾ ಬನ್ನಿ. ಸೊ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತೆ, ಒಂದು ಹೊಸ ಚೈತನ್ಯ ಬರುತ್ತೆ. ನಿಮ್ಮ ಪ್ರೀತಿಯಲ್ಲಿರುವಂಥ ಅಡೆತಡೆಗಳು, ಸೊ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇರ್ಬೋದು, ಅಥವಾ ಪದೇ ಜಗಳ ಮಾಡ್ತಾ ಇರ್ಬೋದು, ಅಥವಾ ಮದುವೆ ಆಗಲಿಕ್ಕೆ ಕೇಳದೇ ಇರ್ಬೋದು, ಏನೇ ಒಂದು ಸಮಸ್ಯೆ ಇದ್ರೂ ಅದು ಒಂದು ಕ್ಲಿಯರ್ ಆಗ್ತಾ ಬರುತ್ತೆ. ಆದಷ್ಟು ಪಾಸಿಟಿವ್ ಆಗಿರಿ. ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಹೇಳಿ. ಹಾಗೆಯೇ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂದ್ರೂ ಹೇಳಿ. ಪರ್ಸ್ನಲ್ ಪ್ರಾರ್ಥನೆ ಇದ್ದರೆ ಯಾರಿಗಾದ್ರೂ ಹೇಳಿ. ಪರ್ಸ್ನಲ್ ಪ್ರಾರ್ಥನೆ ನಾನು ಫ್ರೀಯಾಗಿ ಮಾಡ್ತೇನೆ. ಸೊ ಅದು ನಿಮಗೆ ನನ್ನ ಒಂದು ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಏನು ಟೈಮ್ ಇಟ್ಟಿದ್ದೇನೆ ಆ ಟೈಮ್ನಲ್ಲಿ ನಾನು ನಿಮಗೆ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ. ಪರ್ಸ್ನಲ್ ಲೀಡಿಂಗಿಗೆ ಮತ್ತು ರೋಸ್ ಕ್ರಾಸ್ಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಬಟ್ ಪರ್ಸ್ನಲ್ ಪ್ರಾರ್ಥನೆಗೆ ಅಮೌಂಟ್ ಪೇ ಮಾಡಲಿಕ್ಕಿಲ್ಲ, ಅದು ಫ್ರೀ ಆಗಿರುತ್ತೆ. ಸೊ ಏನೇನು ವಿಷಯ ಇದ್ರೂ ಹೇಳ್ಬೋದು. ನಿಮಗೋಸ್ಕರ, ನಿಮ್ಮ ಮನೆಯವರಿಗೋಸ್ಕರ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಗಳಿಗೆ. ಸೊ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗಲಿ. ಸೊ ಸಹಾಯ ಮಾಡಿ. ಎಲ್ಲರೂ ಖುಷಿಯಾಗಿರಿ. ಏನೇ ಒಂದು ಕ್ವಶನ್ ಇದ್ರೂ ನನ್ನ ಜೊತೆ ಶೇರ್ ಮಾಡ್ಬೋದು. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಪಾಸಿಟಿವ್ ಆಗಿರಿ. ಸೊ ನೀವೇನು ಶೇರ್ ಮಾಡ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ. ಹಾಗೆಯೇ ಜಾಯಿನ್ ಆದರೆ ಅಲ್ಲಿ ಕೂಡ ನೀವು ಕಮೆಂಟ್ ಮಾಡ್ಬೋದು. ಸೊ ಅದು ಕೂಡ ಹೈಡ್ ಆಗಿರುತ್ತೆ. ಅಲ್ಲಿ ಕೂಡ ಕೆಲವೊಂದು ಮಂತ್ರ ತಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ. ಅಲ್ಲಿ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.